ಭಾರತದಲ್ಲಿ ಪ್ರಮುಖ ಎಣ್ಣೆ ಬೀಜ ಬೆಳೆಗಳಲ್ಲಿ ಶೇಂಗಾ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುವಂತಹ ಈ ಬೆಳೆ ರೈತರಿಗೆ ಉತ್ತಮ ಆದಾಯವನ್ನು ತಂದುಕೊಡುವಂತಹ ವಾಣಿಜ್ಯ ಬೆಳೆಯಾಗಿದೆ. ಎಣ್ಣೆ ಉತ್ಪಾದನೆ, ಆಹಾರ, ಪಶು ಆಹಾರ ಮತ್ತು ಕೈಗಾರಿಕಾ ಬಳಕೆಯಲ್ಲೂ ಕೂಡ ಶೇಂಗಾಕ್ಕೆ ಅಪಾರ ಬೇಡಿಕೆ ಇರುವುದರಿಂದ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಸಾಮಾನ್ಯವಾಗಿ ಉತ್ತಮ ಮಟ್ಟದಲ್ಲಿರುತ್ತದೆ. ಶೇಂಗಾ ಕೇವಲ ಆದಾಯ ಬರುವಂತಹ ಬೆಳೆಯಷ್ಟೇ ಅಲ್ಲ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವಂತಹ ಬೆಳೆ ಕೂಡ ಹೌದು. ಇದು ದ್ವಿದಳ ಧಾನ್ಯವಾಗಿರೋದ್ರಿಂದ ಬೇರುಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತಹ ಗುಣವಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಣ್ಣಿನ ಪೋಷಕಾಂಶಗಳು ಹೆಚ್ಚಾಗುತ್ತವೆ. ಬೆಳೆ ಪರಿವರ್ತನೆ ಪದ್ಧತಿಯಲ್ಲಿ ಶೇಂಗಾವನ್ನ ಬೆಳೆಯೋದ್ರಿಂದ ಮಣ್ಣಿನ ಆರೋಗ್ಯವು ಸುಧಾರಿಸುತ್ತದೆ. ಶೇಂಗಾ ಉಷ್ಣವಲಯದ ಬೆಳೆ 30 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ನಂತಹ ತಾಪಮಾನದಲ್ಲಿ ಉತ್ತಮ ಬೆಳವಣಿಗೆ ಕಾಣುತ್ತದೆ. ಹೆಚ್ಚಿನ ಮಳೆಗಿಂತ ಸಮತೋಲನದ ಮಳೆ ಅನುಕೂಲಕರವಾಗಿದೆ. ಹೂ ಬಿಡುವ ಹಾಗೂ ಕಾಯಿ ಕೊಡುವಂತಹ ಸಮಯದಲ್ಲಿ ನೀರು ಇಲ್ಲದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಅತಿಯಾಗಿ ನೀರು ಇದ್ರೆ ಬೇರು ಕೊಳೆತು ಹಾಗೂ ಶಿಲೀಂಧ್ರ ರೋಗಗಳಿಗೆ ಕಾರಣವಾಗಬಹುದು. ಇನ್ನು ಮರಳು ಮಿಶ್ರಿತ ಕೆಂಪು ಮಣ್ಣು, ಉತ್ತಮ ನೀರು ಬಸಿಯುವಂತಹ ಮಣ್ಣು ಶೇಂಗಾ ಬೆಳೆಗೆ ಅತ್ಯುತ್ತಮವಾಗಿದೆ. ಮಣ್ಣಿನ pH ಮೌಲ್ಯ 6 ರಿಂದ 7.5 ನಡುವೆ ಇದ್ರೆ ಉತ್ತಮ ಇಳುವರಿ ದೊರೆಯುತ್ತದೆ. ಭೂಮಿಯನ್ನ 2 ಅಥವಾ 3 ಬಾರಿ ಆಳವಾಗಿ ಉಳುಮೆ ಮಾಡಿ ಮಣ್ಣು ಪುಡಿಯಾಗುವಂತೆ ಮಾಡಬೇಡಿ. ನಂತರ ಸಮತಟ್ಟು ಮಾಡಿ ಉತ್ತಮ ನೀರನ್ನ ಬಸಿಯುವಂತಹ ವ್ಯವಸ್ಥೆ ಕಲ್ಪಿಸಬೇಕು. ಕೊನೆಯ ಉಳುಮೆಯ ವೇಳೆ ಪ್ರತಿ ಎಕರೆಗೆ ಸುಮಾರು 2 ರಿಂದ 4 ಟನ್ಗಳಷ್ಟು ಚೆನ್ನಾಗಿ ಕೊಳೆತ ಸಾವಯವ ಗೊಬ್ಬರ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಶೇಂಗಾ ಬಿತ್ತನೆಗೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್ ಸೂಕ್ತ ಸಮಯವಾಗಿದೆ. ಹಾಗೂ ನೀರಾವರಿ ಇದ್ರೆ ಫೆಬ್ರವರಿ, ಜನವರಿಯಲ್ಲೂ ಕೂಡ ಬಿತ್ತನೆಯನ್ನ ಮಾಡಬಹುದು. ಪ್ರದೇಶ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯ ಶಿಫಾರಸು ಮಾಡಿದ ತಳಿಗಳನ್ನು ಆಯ್ಕೆ ಮಾಡುವುದು ಉತ್ತಮವಾಗಿದೆ. ಇನ್ನು GA2, GLB20, GLB22, TAG24, ಕಧಿರಿ 6, GN5, GN8 ತಳಿಗಳಿಗೆ ಉತ್ತಮವಾಗಿದೆ. ಇನ್ನು 1 ಎಕರೆಗೆ ಸುಮಾರು 55 ರಿಂದ 70 ಕೆಜಿ ಬೀಜ ಅಗತ್ಯವಿರುತ್ತದೆ. ಆಯ್ಕೆ ಮಾಡಿದಂತಹ ತಳಿಯ ಗಾತ್ರಕ್ಕೆ ಅನುಗುಣವಾಗಿ ಶೇಂಗಾ ಬೀಜದ ಪ್ರಮಾಣ ಕೂಡ ಬದಲಾಗಬಹುದು. ಇನ್ನು ಕರ್ನಾಟಕ, ಗುಜರಾತ್, ರಾಜಸ್ಥಾನ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಶೇಂಗಾವನ್ನ ವ್ಯಾಪಕವಾಗಿ ಬೆಳೆಯಲಾಗುತ್ತೆ. ಕರ್ನಾಟಕ ರಾಜ್ಯಗಳಲ್ಲಿ ಧಾರವಾಡ, ಬೆಳಗಾವಿ, ವಿಜಯಪುರ, ಗದಗ, ಹಾವೇರಿ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಸೇರಿದಂತೆ ಹಲವೆಡೆ ಶೇಂಗಾ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದೆಷ್ಟೇ ಅಲ್ಲ, ಶೇಂಗಾ ಬೆಳೆಯಿಂದ ಮುಖ್ಯ ಉತ್ಪಾದನೆಗಳ ಜೊತೆಗೆ ಹಲವು ಉಪ ಉತ್ಪನ್ನಗಳನ್ನ ಕೂಡ ದೊರೆಯುತ್ತವೆ. ಇವು ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡುವುದರ ಜೊತೆಗೆ ವಿವಿಧ ಕೈಗಾರಿಕೆಗಳು ಮತ್ತು ಪಶುಸಂಗೋಪನೆಯಲ್ಲಿ ಉಪಯೋಗವಾಗುತ್ತವೆ. ಕಡಲೆ ಬೀಜದಿಂದ ಕೇವಲ ಅಡುಗೆ ಎಣ್ಣೆ, ಹುರಿದ ಕಡಲೆಕಾಯಿ, ಪೀನಟ್ ಬಟರ್, ಚಿಕ್ಕಿ, ಸಿಹಿ ಪದಾರ್ಥಗಳು ಮಾತ್ರವಲ್ಲ, ಪಶು ಆಹಾರ, ಎಣ್ಣೆ, ಪಿಂಡಿ ಸೇರಿದಂತೆ ಹಲವು ಉಪ ಉತ್ಪನ್ನಗಳು ಕೂಡ ತಯಾರಾಗುತ್ತವೆ. ಇನ್ನು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶೇಂಗಾಕ್ಕೆ ವರ್ಷಪೂರ್ತಿ ಉತ್ತಮ ಬೇಡಿಕೆ ಇರೋದ್ರಿಂದ ಈ ಬೆಳೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಶೇಂಗಾ ಎಣ್ಣೆಯನ್ನ ಅಡುಗೆಯಲ್ಲಿ ಯಥೇಚ್ಛವಾಗಿ ಬಳಸಲಾಗುತ್ತದೆ. ಹಾಲು ಕೊಡುವಂತಹ ಜಾನುವಾರುಗಳಿಗೆ ಉತ್ತಮ ಪೌಷ್ಟಿಕ ಆಹಾರವಾಗಿದೆ. ಹಸು, ಎಮ್ಮೆ, ಕುರಿ ಮತ್ತು ಮೇಕೆಗಳಿಗೆ ಉತ್ತಮ ಮೇವಾಗಿದ್ದು ಒಣ ಮೇವು ರೂಪದಲ್ಲೂ ಸಂಗ್ರಹಿಸಲಾಗುತ್ತೆ. ಸಾವಯವ ಗೊಬ್ಬರದಲ್ಲಿಯೂ ಕೂಡ ಬಳಕೆಯಲ್ಲಿದೆ. ಶೇಂಗಾ ಹೊಟ್ಟನ್ನ ಬಯೋಮಾನ್ ಕೈಗಾರಿಕೆಗಳಲ್ಲಿ ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಒಟ್ಟಿನಲ್ಲಿ ಶೇಂಗಾ ಬೀಜದ ಕಣಕಣವು ಆದಾಯವನ್ನ ತಂದುಕೊಡುತ್ತದೆ.